ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ವಿಶೇಷ ದಿನದಂದು ಮೊಟ್ಟ ಮೊದಲನೆಯದಾಗಿ ನನಗೆ ಪ್ರತಿ ಘಟ್ಟದಲ್ಲಿ ಪಾಠವನ್ನು ಕಲಿಸಿದಂತಹ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಮತ್ತು ವಂದಿಸುತ್ತೇನೆ. ಅಲ್ಲದೆ ನನ್ನಲ್ಲಿ ಈ ಧೈರ್ಯವನ್ನು ತುಂಬಿರುವಂತಹ ಮತ್ತು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿರುವಂತಹ ರಾಜ್ ಕೋಚಿಂಗ್ ಸೆಂಟರ್ನ ನಿರ್ದೇಶಕರಾದ ಶ್ರೀ ರಮೇಶ್ ಜಿತಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಅವರು ಈ ಭಾಗದಲ್ಲಿ ಸಲ್ಲಿಸತಕ್ಕಂತಹ ಸೇವೆಗಳನ್ನು ನೋಡಿದರೆ ಈ ಧನ್ಯವಾದಗಳು ಅನ್ನುವಂಥ ಪದ ಬಹಳ ಚಿಕ್ಕದಾಗ್ತದೆ. ಹಾಗಾಗಿ ಆ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಏನಂದರೆ, ನಮ್ಮ ಸರ್ ಅವರಿಗೆ ಪ್ರೀತಿ ವಿಶ್ವಾಸದಿಂದ ಅಲ್ಲದೆ ಶಾಂತಿ, ಸಮೃದ್ಧಿ, ನೆಮ್ಮದಿ, ಸಂಪತ್ತು ಇವೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ. ಹಾಗಾದರೆ ಇವತ್ತು ದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಈ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದು ಕೂಡ ನಮ್ಮ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹದ್ದು. ಅದು ಯಾವುದಂತ ನೋಡೋಣವಾ? ಸೊ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರುವಂತಹ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ. ಹೌದಾ? ನಿಮ್ಗೆಲ್ಲರಿಗೂ ತಿಳಿದಿರುವಂತೆಯೇ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ 8 ಭಾಗಗಳನ್ನು ನಾವು ನೋಡ್ತೇವೆ. ಅದನ್ನು ಒಂದು ಫ್ಯಾಮಿಲಿಯಾಗಿ ಕಥೆಯ ರೂಪದಲ್ಲಿಯೂ ಕೂಡ ನೆನ್ಪಿಟ್ಕೋಬಹುದು ಅಂತ ಒಂದು ಸಣ್ಣ ಪ್ರಯತ್ನ ನೋಡೋಣ. ಸೊ ಈ ಕಥೆಯಲ್ಲಿ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಯಲ್ಲಿ 8 ಜನ ಮೆಂಬರ್ಸ್ ಇರ್ತಾರೆ. ಆ ಫ್ಯಾಮಿಲಿಯ ಹೆಡ್ ಆಗಿರ್ತಾರೆ. ಯಾರಾಗಿರ್ತಾರೆ ಅಂತ ಹೇಳಿದ್ರೆ ನೌನ್ ಅಂತ ಹೇಳ್ತೀವಿ. ಎಸ್, ಸೊ ಈ ಫ್ಯಾಮಿಲಿಯ ಹೆಡ್ ನೌನ್ ಅಂದ್ರೆ ಇವರು ತಂದೆಯ ಸ್ಥಾನವನ್ನು ವಹಿಸ್ತಾರೆ. ಹೌದಾ? ತಂದೆ ಯಾರಾಗಿರ್ತಾರೆ? ನೌನ್. ಹಾಗಾದ್ರೆ ಇವರ ಹೆಂಡತಿ ತಾಯಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ವರ್, ನಾಟ್ ಎಟ್ ವರ್. ತಾಯಿ ವರ್ಬ್ ಆಗಿರ್ತಾರೆ. ಹೌದಾ? ಈ ಇಬ್ಬರು ಗಂಡ ಮತ್ತು ಹೆಂಡತಿಯರಿಗೆ 3 ಜನ ಮಕ್ಕಳಿರ್ತಾರೆ. ಅವ್ರು ಯಾರ್ಯಾರು ಅಂತ ಹೇಳಿದ್ರೆ ಪ್ರನೌನ್, ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ಗಳಾಗಿರ್ತಾರೆ. ಅದರಲ್ಲಿ ಇವರಿಬ್ಬರು ಗಂಡು ಮಕ್ಕಳಾಗಿರ್ತಾರೆ. ಮತ್ತೆ ಈ ಅಡ್ವರ್ಬ್ ಅನ್ನುವಳು ಒಬ್ಳು ಮಗಳಾಗಿರ್ತಾಳೆ ಅವರಿಗೆ. ಹೌದಾ? ಸೊ ಈ ಪ್ರನೌನ್ ಅನ್ನುವನು ಹಿರಿಯ ಮಗ ಆಗಿರ್ತಾನೆ. ಅವನೇನ್ ಮಾಡ್ತಿರ್ತಾನೆ? ಅವನ ತಂದೆಯ ಅನುಪಸ್ಥಿತಿಯಲ್ಲಿ, ಅವರ ತಂದೆಯವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಪ್ರನೌನ್ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಸೊ ಹಿರಿ ಮಗ ಇರ್ತಾನೆ. ಎರಡನೇ ಮಗ ಯಾರಪ್ಪ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ಒಬ್ಬ ಕವಿಯಾಗಿರ್ತಾನೆ. ಹೇಳ್ಬೇಕಂದ್ರೆ ಅಡ್ಜೆಕ್ಟಿವ್ ಒಬ್ಬ ಕವಿಯಾಗಿರ್ತಾನೆ. ಅವನು ಏನೇ ನೋಡಿದ್ರು, ಯಾವುದೇ ಒಂದು ವಸ್ತು ನೋಡ್ಲಿ, ವಿಷಯ ನೋಡ್ಲಿ, ಯಾರೇ ವ್ಯಕ್ತಿ ನೋಡ್ಲಿ, ಸುಮ್ಮನೆ ವರ್ಣಿಸುವಂತಹ ಸ್ವಭಾವ ಅವನದಾಗಿರ್ತದೆ. ಸೊ ಸಣ್ಣ ಮಗ ಅಡ್ಜೆಕ್ಟಿವ್. ಅಂಡ್ ಪ್ರಿಪೋಸಿಷನ್, ನೆಕ್ಸ್ಟ್ ಬರುವುದು ಪ್ರಿಪೋಸಿಷನ್. ಅವರ ಸಂಬಂಧಿಕರಾಗಿರ್ತಾರೆ, ರಿಲೇಟಿವ್ ಆಗಿರ್ತಾರೆ. ಅವಾಗವಾಗ ಬಂದು ಆ ರಿಲೇಷನನ್ನು ನೆನ್ಪು ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ನೆಕ್ಸ್ಟ್ ಬರುವವರೇ ಏನಂತ ಹೇಳಿದ್ರೆ ಆ ಒಂದು ಫ್ಯಾಮಿಲಿಯ ಫ್ರೆಂಡ್ ಆಗಿರ್ತಾರೆ. ಯಾರು? ಕಂಜಂಕ್ಷನ್. ಈ ಕಂಜಂಕ್ಷನ್ ಅನ್ನುವರು ಆ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಅವಾಗವಾಗ ಈ ಫಂಕ್ಷನ್ಸ್ ಹಂಗೇನಾರು ಇದ್ದಾಗ ಬಂದು ಜಾಯ್ನ್ ಆಗ್ತಾ ಇರ್ತಾರೆ. ಯಾರು ಹೇಳ್ರಿ? ಕಂಜಂಕ್ಷನ್. ಸೊ ಲಾಸ್ಟ್ ಆಗಿ ಬರುವವರೇ ಇಂಟರ್ಜೆಕ್ಷನ್. ಈ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಯಾರು ಹೇಳ್ರಿ? ಈ ಇಂಟರ್ಜೆಕ್ಷನ್ ಎನ್ನುವರು. ಹೌದಾ? ಸೊ ಇವಾಗ ನೋಡ್ರಿ, ಈ ಕಥೆಯ ರೂಪದಲ್ಲಿ ಈ ಸ್ಟೋರಿಯನ್ನು ನಾವು ನೆನ್ಪಿಟ್ಕೋಬಹುದು. ಸ್ನೇಹಿತರೆ, ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ಅನ್ನೋದು ಬಹಳ ಕಠಿಣವಾದ ವಿಷಯ ಅಂತ ಹೇಳಿ ಬಹಳಷ್ಟು ಜನ ಪರಿಗಣಿಸ್ತಾರೆ. ನಾನು ಕೇಳಿರುವಂತೆ
ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರಬಹುದು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗ್ತಾ ಇರುವಂತಹ ಕೆಲವು ವಿದ್ಯಾರ್ಥಿಗಳಾಗಿರಬಹುದು. ಈ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಬಹಳ ಕಠಿಣ, ಕ್ಲಿಷ್ಟಕರವಾದ ವಿಷಯ ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಇಂಗ್ಲಿಷನ್ನು ತಿಳಿಸಲು ಒಂದು ಚಿಕ್ಕ ಪ್ರಯತ್ನ. ಸೊ ಇದನ್ನು ಈ ಕಥೆಯ ರೂಪದಲ್ಲಿ ನಾವು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೆನ್ಪಿಟ್ಕೋಬಹುದು ಸ್ನೇಹಿತರೆ. ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದರೆ, ಈ ನೌನ್ ಅಂತ ಹೇಳಿದ್ರೆ ನಾಮಪದ, ಪ್ರನೌನ್ ಅಂತ ಹೇಳಿದ್ರೆ ಸರ್ವನಾಮ ಅಂತ ಹೇಳ್ತೀವಿ, ಎಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮ ವಿಶೇಷಣ, ಎಡ್ವರ್ಬ್ ಅಂತ ಹೇಳಿದ್ರೆ ಕ್ರಿಯಾ ವಿಶೇಷಣ, ವರ್ಬ್ ಕ್ರಿಯಾಪದ ಅಂತ ಹೇಳ್ತೀವಿ, ವರ್ಬ್ಗೆ ಕ್ರಿಯಾಪದ ಅಂತ ಹೇಳ್ತೀವಿ, ಪ್ರಿಪೋಸಿಷನ್ ಅನ್ನೋದು ಉಪಸರ್ಗಗಳು ಅಂತ ಹೇಳಿ ಇದಕ್ಕೆ ನಾವು ಕರಿತೀವಿ, ಕಂಜಂಕ್ಷನ್ ಅಂತ ಹೇಳಿದ್ರೆ ಸಮುಚ್ಚಯಗಳು, ಇಂಟರ್ಜೆಕ್ಷನ್ ಭಾವಸೂಚಕಗಳು. ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ನೌನ್ ನಾಮಪದ, ಪ್ರನೌನ್ ಸರ್ವನಾಮ, ಎಡ್ಜೆಕ್ಟಿವ್ ನಾಮ ವಿಶೇಷಣ, ಎಡ್ವರ್ಬ್ ಕ್ರಿಯಾ ವಿಶೇಷಣ, ವರ್ಬ್ ಕ್ರಿಯಾಪದ, ಪ್ರಿಪೋಸಿಷನ್ ಉಪಸರ್ಗಗಳು, ಕಂಜಂಕ್ಷನ್ ಸಮುಚ್ಚಯ, ಇಂಟರ್ಜೆಕ್ಷನ್ ಭಾವಸೂಚಕಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇಲ್ಲಾಂದ್ರೆ ನೀವು ಕಥೆ ರೂಪದಲ್ಲಿ ಕೂಡ ನೆನ್ಪಿಟ್ಕೋಬಹುದು. ಹೌದಾ? ಸೊ ಇವೆಲ್ಲವೂ ಸೆಂಟೆನ್ಸ್ಗಳಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡ್ತವೆ ಅನ್ನೋದನ್ನ ನೋಡೋಣ. ಪ್ರತಿಯೊಂದು ಸೆಂಟೆನ್ಸನ್ನು ಗಮನಿಸಿದರೆ ಆ ಸೆಂಟೆನ್ಸಲ್ಲೇ ಇರುವಂತಹ ಪ್ರತಿಯೊಂದು ಪದವು ತನ್ನದೇ ಆದ ಕಾರ್ಯವನ್ನು ಮಾಡ್ತಾ ಇರ್ತದೆ. ಹೌದಾ? ಯಾವುದೇ ಒಂದು ಪದವನ್ನು ನಾವು ಕಡೆಗಣಿಸುವಂತಿಲ್ಲ. ಪ್ರತಿಯೊಂದು ಪದ ತನ್ನದೇ ಆದ ಕೆಲಸಗಳಿಗೆ ಅನುಗುಣವಾಗಿ ಅವುಗಳನ್ನು ಜೋಡಿಸಲಾಗಿರ್ತದೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೇವೆ. ಹೌದಾ ಸ್ನೇಹಿತರೆ? ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಈ ಭಾಗದಲ್ಲಿದೆ, ಆ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಅರ್ಥಗಳು ಈ ಭಾಗದಲ್ಲಿದೆ, ಆ್ಯಂಡ್ ಆ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಸೆಂಟೆನ್ಸ್ಗಳಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡ್ತವೆ ಮತ್ತು ಅವುಗಳನ್ನು ಹೇಗೆ ಗುರುತಿಸ್ತೀರಿ ಅನ್ನೋದು ಈ ಕಾಲಮ್ನಲ್ಲಿ ನಾವು ನೋಡ್ತೇವೆ. ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಒಂದೇ ಪೇಜ್ನಲ್ಲಿ ನೋಡಿದ್ರೆ ಈಸಿಯಾಗಿ ನಾವು ನೆನಪಿಟ್ಕೋಬಹುದು ಅಂತ ಅನಿಸ್ತದೆ. ಸೊ ಸ್ವಲ್ಪ ಡಿಸ್ಕಷನ್ ಮಾಡೋಣ ಇದ್ರ ಬಗ್ಗೆ. ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ನೌನ್ ಅಂತ ಹೇಳ್ತೀವಿ. ನೌನ್ ನಾಮಪದ. ನಾಮಪದ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ಅ ನೇಮಿಂಗ್ ವರ್ಡ್ ಅಂತ ಹೇಳ್ತಾರೆ. ನಾಮಪದ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಅದು ಒಂದು ಹೆಸರು ಅಂತ, ಹೆಸರನ್ನು ಸೂಚಿಸುವಂತಹ ಪದ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯಕ್ತಿಯ ಹೆಸರಾಗಿರಬಹುದು, ವಸ್ತುವಿನ ಹೆಸರಾಗಿರಬಹುದು ಮತ್ತು ಸ್ಥಳದ ಹೆಸರಾಗಿರಬಹುದು, ಹೆಸರನ್ನು ಸೂಚಿಸುವಂತಹ ಪದಕ್ಕೆ ನಾವು ಏನಂತ ಹೇಳ್ತೀವಿ, ನೌನ್ ಅಂತ ಕರಿತೀವಿ. ಹೌದಾ? ಅದೇ ಸೆಂಟೆನ್ಸ್ ಅಲ್ಲಿ ಎಕ್ಸಾಂಪಲ್ ಆಗಿ ನೋಡಿದ್ರೆ ಹೇರೂರ್ ಈಸ್ ಅ ವಿಲೇಜ್ ಅಂತ ಹೇಳ್ತೀವಿ. ಈ ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ಅಂಡರ್ಲೈನ್ ಮಾಡಿದಂತಹ ಪದಗಳು ಹೇರೂರ್ ಆಗಿರಬಹುದು ಮತ್ತು ವಿಲೇಜ್ ಆಗಿರಬಹುದು. ಇಲ್ಲಿ ಬರೆದಿದ್ದೀವ ನೋಡ್ರಿ. ಆ ಎರಡು ವರ್ಡ್ಸ್ಗಳು ಏನಾಗಿದ್ದಾವೆ, ಇಲ್ಲಿ ನೌನ್ ಆಗಿದೆ. ಇದು ಹೇರೂರ್ ಅನ್ನೋದು ಒಂದು ಸ್ಥಳದ ಹೆಸರನ್ನ ಸೂಚಿಸ್ತದೆ, ಹಾಗಾಗಿ ನಾಮಪದ ಆಗ್ತದೆ. ವಿಲೇಜ್ ಅಂದ್ರೆ ಹಳ್ಳಿ ಅಂತ ಹೇಳ್ತೀವಿ, ಹಳ್ಳಿ, ಇದು ಕೂಡ ನಾಮಪದ ಆಗ್ತದೆ. ಅಂಡ್ ಪ್ರನೌನ್ ಹೇಳ್ತೀವಿ. ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಿದ್ರೆ ಪ್ರನೌನ್ ಅಂತ ಹೇಳ್ತೀವಿ. ಪ್ರನೌನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಅಂತ ಹೇಳ್ತೀವಿ. ಈ ನಾಮಪದದ ಬದಲಿಗೆ ಬಳಸುವಂತಹ ಪದನೇ ಯಾವುದು ಅಂತ ಹೇಳ್ತೀವಿ ನಾವು, ಪ್ರನೌನ್ ಅಂತ ಹೇಳ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಿಷಯವನ್ನು ಹೇಳಬೇಕಾದ್ರೆ, ಈಗ ರವಿ ಈಸ್ ಮೈ ಬ್ರದರ್, ರವಿ ಈಸ್ ಸ್ಟಡಿಂಗ್ ಇನ್ 4th ಸ್ಟ್ಯಾಂಡರ್ಡ್, ರವಿ ಈಸ್ ವೆರಿ ಇಂಟೆಲಿಜೆಂಟ್ ಬಾಯ್, ರವಿ ಈಸ್ ಲೇಜಿ ಬಾಯ್, ಈ ರೀತಿ ಹೇಳುವಾಗ ಪದೇ ಪದೇ ಅದೇ ಹೆಸರನ್ನ ರಿಪೀಟ್ ಮಾಡ್ತೀವಿ. ಹೌದಾ? ಅದು ಕೇಳಕ್ಕೂ ಕೂಡ ಸರಿ ಅನ್ಸೋದಿಲ್ಲ. ಟು ಅವಾಯ್ಡ್ ದಟ್ ರಿಪಿಟೇಷನ್ ವಾಟ್ ವಿ ಯೂಸ್ ಪ್ರನೌನ್ ಅಂತ ಹೇಳ್ತೀವಿ. ಆ ರಿಪಿಟೇಷನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಪ್ರನೌನ್ಗಳನ್ನು ಬಳಸ್ತೇವೆ. ರವಿ ಈಸ್ ಮೈ ಬ್ರದರ್, ಹೀ ಈಸ್ ಸೋ ಇಂಟೆಲಿಜೆಂಟ್, ಹೀ ಈಸ್ ಸ್ಟಡಿಂಗ್ ಇನ್ 4th ಸ್ಟ್ಯಾಂಡರ್ಡ್. ಈ ರೀತಿ ನಾವು ಪ್ರನೌನ್ಗಳನ್ನು ಬಳಸಿ ವಾಕ್ಯಗಳನ್ನು ಮುಂದುವರಿಸ್ತಾ ಹೋಗ್ತೀವಿ. ಹೌದಾ? ಸೊ ಅವು ಯಾವುವು ಅಂತ ಹೇಳಿದ್ರೆ ಐ, ವಿ, ಯು, ಹಿ, ಶಿ, ಇಟ್, ದೇ, ದೀಸ್, ದೋಸ್ ಅಂತ ಹೇಳ್ತೀವಿ. ಐ ಅಂತ ಹೇಳಿದ್ರೆ ನಾನು, ವಿ ಅಂತ ಹೇಳಿದ್ರೆ ನಾವು,
ಯು ಅಂತ ಹೇಳಿದ್ರೆ ನೀನು ಮತ್ತೆ ನೀವು ಅಂತ ಅರ್ಥವನ್ನು ಕೊಡ್ತದೆ. ಹಿ ಅಂತ ಹೇಳಿದ್ರೆ ಅವನು, ಶಿ ಅಂತ ಹೇಳಿದ್ರೆ ಅವಳು, ಇಟ್ ಅಂದ್ರೆ ಅದು ಅಂತ ಹೇಳ್ತೀವಿ, ದೇ ಅಂದ್ರೆ ಅವರು ಅಂತ ಹೇಳ್ತೀವಿ, ದೀಸ್ ಅಂದ್ರೆ ಯು, ದೋಸ್ ಅಂತ ಹೇಳಕ್ಕೆ ನಾವೇನಂತ ಬಳಸ್ತೀವಿ, ಅವು ಅಂತ ಹೇಳ್ತೀವಿ. ಇವೆಲ್ಲವೂ ಪ್ರನೌನ್ಸ್ಗಳೇ ಆಗಿವೆ. ಅದೇ ಪ್ರನೌನ್ ಸೆಂಟೆನ್ಸ್ಗಳಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇದೆ ನೋಡ್ರಿ, ವಿ ಲರ್ನ್ ಇಂಗ್ಲಿಷ್. ಈ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ವಿ ಅನ್ನೋದು ಏನಿದೆ, ವಿ ಅನ್ನೋದು ಪ್ರನೌನ್ ಅಂತ ಹೇಳ್ತೀವಿ. ಈ ರೀತಿ ಈಸಿಯಾಗಿ ಗುರುತಿಸ್ಲಿಕ್ಕೆ ಬರ್ಬೇಕು ನಮಗೆ. ಯಾವುದೇ ಒಂದು ಸೆಂಟೆನ್ಸ್ ನೋಡಿದ್ರೂ ಕೂಡ ಆ ಸೆಂಟೆನ್ಸ್ ಅಲ್ಲಿ ನೌನ್ ಯಾವುದು, ಪ್ರನೌನ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಎಡ್ವರ್ಬ್ ಯಾವುದು, ವರ್ಬ್ ಯಾವುದು, ಇವೆಲ್ಲವನ್ನು ಗುರುತಿಸುವಂತಹ ಒಂದು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು. ಅಂಡ್ ಅಡ್ಜೆಕ್ಟಿವ್ ನೆಕ್ಸ್ಟ್ ಬರುವಂತಹದ್ದೇ ಯಾವುದು, ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್ ಅಂತ ಹೇಳ್ತೀವಿ. ನಾಮಪದ ಸರ್ವನಾಮದ ಬಗ್ಗೆ, ವಿಶೇಷತೆಯ ಬಗ್ಗೆ ಹೇಳುವುದೇ ಯಾವುದಂತ ಹೇಳ್ತೀವಿ ನಾವು, ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಆ ಅಡ್ಜೆಕ್ಟಿವ್ ಉದಾಹರಣೆಗೆ ಈ ಮಹೇಶ್ ಈಸ್ ಅ ಬ್ರೇವ್ ಬಾಯ್ ಅಂತ ಹೇಳ್ತೀವಿ. ಮಹೇಶ್ ಈಸ್ ಅ ಬ್ರೇವ್ ಬಾಯ್. ಈ ಸೆಂಟೆನ್ಸ್ ಒಳಗ ಅಡ್ಜೆಕ್ಟಿವ್ ಯಾವ್ದದ ನೀವು ಗುರುತಿಸಬಹುದಾ? ಈಗ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದ ನೋಡ್ರಿ, ಬ್ರೇವ್ ಅನ್ನೋದು ಇದೆ. ಬ್ರೇವ್ ಮಹೇಶ್ ಎಂತಹ ಹುಡುಗ ಅಂತ ಹೇಳಿದ್ರೆ ಬ್ರೇವ್ ಬಾಯ್ ಅಂತ ಹೇಳ್ತೀವಿ. ಈ ಬ್ರೇವ್ ಅನ್ನುವಂತಹ ಪದ ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಯಾವುದ್ರ ಬಗ್ಗೆ ವರ್ಣಿಸ್ತಾ ಇದೆ, ಮಹೇಶನ ಬಗ್ಗೆ. ಅಂದ್ರೆ ನೌನ್ ಆಗ್ತದೆ, ಹೌದಾ? ಸೊ ನಾಮಪದದ ವಿಶೇಷತೆಯನ್ನು ಹೇಳ್ತಾ ಇದೆ. ಹಾಗಾಗಿ ಈ ಪದಕ್ಕೆ ನಾವು ಏನಂತ ಹೇಳ್ತೀವಿ, ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ನಾಮಪದ ಅಥವಾ ಸರ್ವನಾಮದ ವಿಶೇಷತೆಯನ್ನು ಹೇಳ್ತಕ್ಕಂತಹ ಪದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ, ದೇರ್ ಆರ್ 20 ಗರ್ಲ್ಸ್ ಇನ್ ದ ಸೆಂಟೆನ್ಸ್ ಅಂತ ಹೇಳ್ತಾರೆ. ದೇರ್ ಆರ್ 20 ಗರ್ಲ್ಸ್. ಸೊ ಎಷ್ಟು ಜನ ಇದ್ದಾರೆ, ಆ ಹುಡುಗಿಯರ ಬಗ್ಗೆ ಹೇಳ್ತಾ ಇದೆ ಈ ಪದ. ಹಾಗಾಗಿ ಈ ಬ್ರೇವ್ ಮತ್ತೆ 20 ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ಗಳಾಗಿ ಕೆಲಸ ಮಾಡ್ತಾ ಇವೆ, ಹೌದಾ? ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬರುವಂತಹ ಒಂದು ಪಾರ್ಟ್ ಆಫ್ ಸ್ಪೀಚ್ ಯಾವುದು, ವರ್ಬ್. ಬಹುಮುಖ್ಯವಾದದ್ದು, ನಿಮ್ಗೆಲ್ಲರಿಗೂ ತಿಳಿದಿರ್ಲಿ. ವರ್ಬ್, ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಇಲ್ದೇನೆ ನಾವು ಅರ್ಥಪೂರ್ಣವಾದ ಸೆಂಟೆನ್ಸ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿದೌಟ್ ವರ್ಬ್ ವಿ ಕಾಂಟ್ ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಹಿಯರ್. ಸೊ ವರ್ಬ್ ಕ್ರಿಯಾಪದ ಅಂತ ಹೇಳ್ತೀವಿ. ವರ್ಬ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನು ತಿಳ್ಕೊಳ್ಳೋದು ಬಹುಮುಖ್ಯವಾಗಿದೆ, ಸ್ವಲ್ಪ ಗಮನ ಇರಲಿ. ಸ್ಟೇಟ್ ಆಫ್ ಬೀಯಿಂಗ್, ಸ್ಟೇಟ್ ಆಫ್ ಡೂಯಿಂಗ್, ಸ್ಟೇಟ್ ಆಫ್ ಹ್ಯಾವಿಂಗ್ ಅಂತ ಹೇಳ್ತೀವಿ. ಎಸ್, ವಾಟ್ ಈಸ್ ವರ್ಬ್? ಕ್ರಿಯಾಪದವಂದ್ರೆ ಏನು? ಕ್ರಿಯಾಪದ ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಅ ಆಕ್ಷನ್ ವರ್ಡ್. ಅದನ್ನ ತಿಳ್ಕೋಬೇಕು ನಾವು ಮೊದಲು. ಕ್ರಿಯೆಯನ್ನು ಸೂಚಿಸುವುದೇ ಕ್ರಿಯಾಪದ ಅಂತ ಹೇಳಿ ನಾವು ಅಂತೀವಿ, ಅದು ಕೂಡ ನಿಜ. ಅದರ ಜೊತೆಗೆ ಇದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಟ್ ಎಕ್ಸ್ಪ್ಲೇನ್ಸ್ ದ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಸ್ಟೇಟ್ ಆಫ್ ಬೀಯಿಂಗ್, ಫಾರ್ ಎಕ್ಸಾಂಪಲ್, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳ್ತೀವಿ. ನಾನು ಒಬ್ಬ ವಿದ್ಯಾರ್ಥಿ ಇದ್ದೀನಿ ಅಂತ ಹೇಳ್ಕೊಡ್ತದೆ, ಹೌದಾ? ಸೊ ಈ ಇರುವಿಕೆಯನ್ನು ಸೂಚಿಸುವಂತಹ ಪದ ಯಾವ್ದು ಇಲ್ಲಿ ಅಂತ ಹೇಳಿದ್ರೆ ಆಮ್. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಆಮ್ ಅನ್ನುವಂತಹ ಪದ ವರ್ಬ್ ಸ್ಥಾನವನ್ನ ಪಡೆದುಕೊಂಡಿದೆ. ಇಲ್ಲಿ ಇರುವಿಕೆಯನ್ನ ತೋರಿಸ್ಕೊಡ್ತಾ ಇದೆ. ನಾನು ಸ್ಟೂಡೆಂಟ್ ಇದ್ದೀನಿ ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಆ ಕಾರ್ಯವನ್ನು ಕೂಡ ಈ ವರ್ಬ್ ಮಾಡ್ತದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಇಟ್ ಆಲ್ಸೋ ಎಕ್ಸ್ಪ್ಲೇನ್ಸ್ ದ ಸ್ಟೇಟ್ ಆಫ್ ಡೂಯಿಂಗ್ ಅಂತ ಹೇಳ್ತೀವಿ. ಸ್ಟೇಟ್ ಆಫ್ ಡೂಯಿಂಗ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್, ಯು ಲರ್ನ್ ಇಂಗ್ಲಿಷ್. ಯು ಲರ್ನ್, ಲರ್ನ್ ಅನ್ನೋದು ಇಲ್ಲಿ ಆಕ್ಷನ್, ಕಲಿಕೆ ಅನ್ನೋದು ಆಕ್ಷನ್ ತೋರಿಸ್ತಾ ಇದೆ, ಹೌದಾ? ಸೊ ಈ ಪದಕ್ಕೆ ನಾವು ಏನಂತ ಹೇಳ್ತೀವಿ, ವರ್ಬ್, ಕ್ರಿಯಾಪದದ ಕೆಲಸವನ್ನ ಮಾಡ್ತಾ ಇದೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಲರ್ನ್ ಅನ್ನೋದು ಕ್ರಿಯಾಪದ ಆಗಿದೆ, ಹೌದಾ? ಸೊ ನೆಕ್ಸ್ಟ್ ಬರೋದು ಯಾವುದು, ಸ್ಟೇಟ್ ಆಫ್ ಹ್ಯಾವಿಂಗ್ ಅಂತ ಹೇಳ್ತೀವಿ. ಸ್ಟೇಟ್ ಆಫ್ ಹ್ಯಾವಿಂಗ್, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡ್ರಿ, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಪೆನ್ ಅಂತ ಹೇಳ್ತೀವಿ. ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಲ್ಲ, ಹ್ಯಾವ್ ಅನ್ನೋದು ಇಲ್ಲಿ ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡ್ತಾ ಇದೆ. ಐ ಹ್ಯಾವ್ ಅ ಪೆನ್, ನಾನು ಪೆನ್ ಅನ್ನು ಹೊಂದಿದ್ದೇನೆ ಅಂತ ಅರ್ಥವನ್ನು ಸೂಚಿಸ್ತಿದೆ, ಹೌದಾ? ಸೊ ಈ ಮೂರು ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಕ್ರಿಯಾಪದ ಅನ್ನೋದು ಬಹಳ ಮುಖ್ಯವಾದ ಪಾರ್ಟ್ ಆಫ್ ಸ್ಪೀಚ್ ಇಲ್ಲಿ. ಅಂಡ್ ನೆಕ್ಸ್ಟ್ ಎಡ್ವರ್ಬ್ ಬರ್ತದೆ. ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಿದ್ರೆ ಎಡ್ವರ್ಬ್. ಎಡ್ವರ್ಬ್ ಅಂದ್ರೆ ಏನು? ಇಟ್ ಡಿಸ್ಕ್ರೈಬ್ಸ್ ವರ್ಬ್ ಅಂತ ಹೇಳ್ತೀವಿ. ಡಿಸ್ಕ್ರೈಬ್ಸ್ ವರ್ಬ್.
ಯಾವುದೇ ಒಂದು ಕ್ರಿಯೆ ಆಗಿರ್ಲಿ, ಆ ಕ್ರಿಯೆಗೆ ವರ್ಬ್ ಅಂತ ಹೇಳ್ತೀವಿ ಅಂತ ಈಗಲೇ ನಾವು ಕಲ್ತೀವಿ. ಆ ಕ್ರಿಯೆ ಯಾವ ರೀತಿ ಆಯ್ತು ಇಲ್ಲಿ ನೋಡ್ರಿ. ಹೌ, ಆ ಕ್ರಿಯೆ ಯಾವ ರೀತಿ ಆಯ್ತು. ವೆನ್, ಯಾವಾಗ ಆ ಕ್ರಿಯೆ ನಡೆಯಿತು. ಮತ್ತೆ ವೇರ್ ಅಂತ ಹೇಳ್ತೀವಿ, ಎಲ್ಲಿ ಆ ಕ್ರಿಯೆ ನಡೆಯಿತು ಅನ್ನೋದನ್ನ ತಿಳಿಸ್ಕೊಡ್ತದೆ. ಅಂಡ್ ಇಟ್ ಟೋಟಲಿ ಡಿಸ್ಕ್ರೈಬ್ಸ್ ಅಬೌಟ್ ದಿ ವರ್ಬ್. ಎಡ್ವರ್ಬ್ ಯಾವಾಗ್ಲೂ ಕ್ರಿಯೆಯ ವಿಶೇಷತೆಯನ್ನ ಹೇಳ್ತದೆ, ಕ್ರಿಯೆ ಬಗ್ಗೆ ವರ್ಣಿಸ್ತದೆ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ಗಳಿಗೆ ಬಂದಾಗ ಫಸ್ಟ್ ಒನ್ ನೋಡ್ರಿ, ಶಿ ವಾಕ್ಸ್ ಸ್ಲೋಲಿ. ಈ ಅಂಡರ್ಲೈನ್ ಮಾಡಿರುವಂತಹ ಪದ ನೋಡ್ರಿ, ಸ್ಲೋಲಿ. ಅವಳ ಕೆಲಸ ಯಾವ ರೀತಿ ಮಾಡ್ತಾಳೆ, ಸ್ಲೋಲಿ, ನಿಧಾನವಾಗಿ ಮಾಡ್ತಾಳೆ. ಯಾವ ರೀತಿ, ನಿಧಾನ. ಹೌ ಅನ್ನೋದಕ್ಕೆ ಉತ್ತರ ಸಿಗ್ತಾ, ಹೌದಾ? ಇಲ್ಲ ನೋಡ್ರಿ, ಸ್ಲೋಲಿ ಅಂತ ಹೇಳ್ತೀವಿ. ಶಿ ರೈಟ್ಸ್ ನೀಟ್ಲಿ. ಇಲ್ಲಿ ಗುರುತಿಸಬಹುದಾ ನೀವು ಯಾವುದು ಎಡ್ವರ್ಬ್ ಅಂತ ಹೇಳಿ? ಎಸ್, ನೀಟ್ಲಿ ಅನ್ನುವಂತಹ ಪದ ಏನಾಗ್ತದೆ ಇಲ್ಲಿ, ಎಡ್ವರ್ಬ್ ಅಂತ ಹೇಳ್ತೇವೆ ನಾವು, ಹೌದಾ? ಸೊ ದಿವ್ಯಾ ಸಿಂಗ್ಸ್ ಸಮ್ ಟೈಮ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ದಿವ್ಯಾ ಸಿಂಗ್ಸ್ ಸಮ್ ಟೈಮ್ಸ್ ಅಂತ ಹೇಳ್ತಾರೆ. ಸಮ್ ಟೈಮ್ಸ್ ಅನ್ನೋದು ಯಾವಾಗ ಅನ್ನೋದಕ್ಕೆ ಉತ್ತರ ಕೊಡ್ತದೆ. ದಿವ್ಯಾ ಸಿಂಗ್ಸ್ ಇನ್ ದ ಈವ್ನಿಂಗ್ ಅಂತ ಹೇಳ್ಬೋದು. ಈವ್ನಿಂಗ್ ಅನ್ನೋದು ಅಲ್ಲಿ ಆ ಒಂದು ಕ್ರಿಯೆ ಬಗ್ಗೆನೇ ಹೇಳ್ತಾ ಇದ್ದೆ, ಯಾವಾಗ ಆ ಕ್ರಿಯೆ ನಡೀತಿದೆ ಅಂತ ಹೇಳಿ. ಸೊ ಹಾಗಾಗಿ ಆ ಸೆಂಟೆನ್ಸ್ ಅಲ್ಲಿ ಇನ್ ದ ಈವ್ನಿಂಗ್ ಅನ್ನೋದು ಅಡ್ವರ್ಬ್ ಆಗ್ತದೆ. ಸೊ ಈ ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ದಿವ್ಯಾ ಸಿಂಗ್ಸ್ ಸಮ್ ಟೈಮ್ಸ್ ಅನ್ನೋದು ಇಲ್ಲಿ ಏನಾಗ್ತದೆ, ಅಡ್ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ವಿ ಸ್ಟಡೀಡ್ ದೇರ್ ಅಂತ ಹೇಳ್ತಾರೆ. ದೇರ್, ವೇರ್ ಅನ್ನೋದಕ್ಕೆ ಉತ್ತರ ಸಿಗ್ತದೆ ನೋಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ದೇರ್, ಅಲ್ಲಿ ಅನ್ನುವಂತಹ ಮೀನಿಂಗ್ ಕೊಡ್ತದೆ. ಸೊ ಈ ಪದದಲ್ಲಿ, ಈ ಸೆಂಟೆನ್ಸ್ ಅಲ್ಲಿ ದೇರ್ ಅನ್ನೋದು ಏನಾಗ್ತದೆ, ಅಡ್ವರ್ಬ್ ಆಗಿ ಕೆಲಸ ಮಾಡ್ತದೆ. ಸೊ ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಪ್ರಿಪೋಸಿಷನ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಈ ಪ್ರಿಪೋಸಿಷನ್ಸ್ಗಳ ಮೇಲೆ ಬಹಳಷ್ಟು ಎಕ್ಸಾಂಪಲ್ಸ್ಗಳು ಇದ್ದೇ ಇರ್ತವೆ. ಆಮೇಲೆ ಕನ್ಫ್ಯೂಸಿಂಗ್ ಟಾಪಿಕ್ ಅಂತಾನೂ ಹೇಳ್ತೀವಿ ನಾವು. ಡಿಟೇಲ್ಡ್ ಆಗಿ ಇನ್ನು ನೆಕ್ಸ್ಟ್ ಮುಂದೆ ಬರುವಂತಹ ಒಂದು ತರಗತಿಗಳಲ್ಲಿ ನೋಡೋಣ. ಈ ಪ್ರಿಪೋಸಿಷನ್ ಅಂದ್ರೆ ವಿಚ್ ಡಿಫೈನ್ಸ್ ದ ರಿಲೇಷನ್ ಬಿಟ್ವೀನ್ ನೌನ್, ರಿಲೇಷನ್ ಸಂಬಂಧವನ್ನ ಇಲ್ಲಿ ತೋರಿಸ್ಕೊಡ್ತದೆ. ಈ ಯಾವ್ದಾವ್ದ್ರ ಮಧ್ಯೆ ಇರುವಂತಹ ಸಂಬಂಧ ಅಂತ ಹೇಳಿದ್ರೆ ದ ರಿಲೇಷನ್ ಬಿಟ್ವೀನ್ ನೌನ್ and noun and the relation between noun and verb ಅಂತ ಹೇಳ್ತಾರೆ. and the relation between noun and adjective ಅಂತ ಹೇಳ್ತೇವೆ. noun and noun, noun and verb, noun and adjective, ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ಸೂಚಿಸುವಂತಹದ್ದು ಯಾವುದು ಅಂತ ಹೇಳಿದ್ರೆ ಪ್ರಿಪೋಸಿಷನ್ ಅಂತ ನಾವು ಹೇಳ್ತೇವೆ. ಈ ಪ್ರಿಪೋಸಿಷನ್ಗಳನ್ನ ಯಾವ ರೀತಿ ಗುರುತಿಸ್ತೀರಾ, ಆ ಸೆಂಟೆನ್ಸ್ ಗಳಲ್ಲಿ ಗುರುತಿಸಬೇಕು ನೀವು, ಹೌದಾ? ಇಲ್ಲಿ ನೋಡ್ರಿ, ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಇಲ್ಲಿ ಆನ್ ಅನ್ನುವಂತಹ ಪದ ಇವೆರಡರ ನಡುವೆ ಇರುವಂತಹ ಸಂಬಂಧವನ್ನ ಸೂಚಿಸ್ತಾ ಇದೆ. ದ ಬುಕ್ ಅನ್ನೋದು ನೌನ್ ಆಗಿದೆ, ದ ಟೇಬಲ್ ಅನ್ನೋದು ಕೂಡ ನೌನ್ ಆಗಿದೆ. ಅವು ಎರಡರ ನಡುವಿನ ಸಂಬಂಧವನ್ನ ಈ ಪ್ರಿಪೋಸಿಷನ್ ಆನ್ ಅಂತ ಬಳಸಿದ್ದೀವಿ ನೋಡ್ರಿ. ಇಲ್ಲಿ ಆ ಆನ್ ಅಂತ ಪ್ರಿಪೋಸಿಷನ್ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದೆ. ದ ಬಸ್ ಗೋಸ್ ಟು ಕಲಬುರ್ಗಿ ಅಂತ ಹೇಳ್ತೀವಿ. ದ ಬಸ್ ಗೋಸ್ ಟು, ಇಲ್ಲಿ ನೋಡ್ರಿ, ದ ಬಸ್ ಅನ್ನೋದು ನಾಮಪದ, ಕಲಬುರ್ಗಿ ಅನ್ನೋದು ಕೂಡ ನಾಮಪದ ಇದೆ. ಅವೆರಡರ ನಡುವಿನ ಸಂಬಂಧವನ್ನ ಈ ಪ್ರಿಪೋಸಿಷನ್ ಏನಿದೆ, ಟು ಅನ್ನುವಂತಹ ಪ್ರಿಪೋಸಿಷನ್ ಇಲ್ಲಿ ಸಂಬಂಧವನ್ನ ಸೂಚಿಸ್ತಾ ಇದೆ. ಸೊ ಹಾಗಾಗಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ಆನ್ ಅನ್ನೋದು ಪ್ರಿಪೋಸಿಷನ್ ಆದ್ರೆ ಎರಡನೇ ಸೆಂಟೆನ್ಸ್ ಅಲ್ಲಿ ಟು ಅನ್ನೋದು ಪ್ರಿಪೋಸಿಷನ್ ಆಗಿದೆ ಅಲ್ವಾ? ಐ ಹೋಪ್ ಯು ಆಲ್ ಆರ್ ಫಾಲೋವಿಂಗ್ ಮೀ. ಅಂಡ್ ನೆಕ್ಸ್ಟ್ ಕಂಜಂಕ್ಷನ್. ಕಂಜಂಕ್ಷನ್ ಹಾಗಂದ್ರೆ ಏನು, ಬಹಳ ಈಸಿ ಆಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ವಿಚ್ ಕಂಬೈನ್ಸ್ ಟೂ ವರ್ಡ್ಸ್ ಆರ್ ಟು ಸೆಂಟೆನ್ಸಸ್ ಅಂತ ಹೇಳ್ತೀವಿ, ಹೌದಾ? ಟೂ ವರ್ಡ್ಸ್ ಆರ್ ಟು ಸೆಂಟೆನ್ಸಸ್. ಈ ಕಂಜಂಕ್ಷನ್ ಅನ್ನುವಂತಹ ಪದ ಎರಡು ಪದಗಳು ಅಥವಾ ಎರಡು ವಾಕ್ಯಗಳನ್ನ ಜೋಡಿಸುವಂತಹ ಕೆಲಸ ಮಾಡ್ತದೆ. ಫಾರ್ ಎಕ್ಸಾಂಪಲ್, ರವಿ ಅಂಡ್ ರಾಜು ಆರ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ರವಿ ಅಂಡ್ ರಾಜು ಆರ್ ಫ್ರೆಂಡ್ಸ್, ಇಲ್ಲಿ ಅಂಡ್ ಅನ್ನುವುದು ಕಂಜಂಕ್ಷನ್ ಆಗಿದೆ. ಸುಮಾ ಈಸ್ ಬ್ರಿಲಿಯಂಟ್ ಬಟ್ ಶಿ ಈಸ್ ಲೇಜಿ. ನೋಡ್ರಿ ಹೆಂಗ ಡಿಫ್ರೆನ್ಸ್ ಏನದ ನೀವು ಐಡೆಂಟಿಫೈ ಮಾಡಬಹುದಾ? ಇಲ್ಲಿ ನೋಡ್ರಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ರವಿ ಅಂಡ್ ರಾಜು ಆರ್ ಫ್ರೆಂಡ್ಸ್ ಅಂತ ಇದೆ. ಇಲ್ಲಿ ಎರಡು ಪದಗಳನ್ನ ಜೋಡಿಸ್ತಾ ಇದೆ, ಹೌದಾ? ಈಗ ಡೆಫಿನೇಷನ್ ನೋಡಿದ್ವಿ, ಇಟ್ ಕಂಬೈನ್ಸ್ ಟೂ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂತ ಹೇಳಿ,
ಹೌದಲ್ರಿ? ಈಗ ರವಿ ಅಂಡ್ ರಾಜು ಆರ್ ಫ್ರೆಂಡ್ಸ್ ಅಂತ ಹೇಳ್ತೀವಿ, ಎರಡು ಪದಗಳನ್ನು ಜೋಡಿಸ್ತಾ ಇದೆ. ಅದೇ ನೆಕ್ಸ್ಟ್ ಸೆಂಟೆನ್ಸಿಗೆ ಬಂದಾಗ ಇಲ್ಲಿ ನೋಡ್ರಿ, ಸುಮಾ ಈಸ್ ಬ್ರಿಲಿಯಂಟ್, ಶಿ ಈಸ್ ಲೇಜಿ. ಎರಡು ಬೇರೆ ಬೇರೆ ಸೆಂಟೆನ್ಸ್, ವಾಕ್ಯಗಳವರಿ, ಎರಡು ವಾಕ್ಯಗಳನ್ನ ಜೋಡಿಸ್ತಾ ಇದೆ. ಯಾವ ಪದ ಜೋಡಿಸ್ತಾ ಇದೆ? ಬಟ್ ಅನ್ನುವಂತಹ ಕಂಜಂಕ್ಷನ್. ಈ ಬಟ್ ಅನ್ನುವಂತಹ ಕಂಜಂಕ್ಷನ್ ಈ ಒಂದು ಸೆಂಟೆನ್ಸ್ ಮತ್ತೆ ಈ ಒಂದು ಸೆಂಟೆನ್ಸ್ ಗಳನ್ನ ಜೋಡಿಸ್ತಾ ಇದೆ. ಹಾಗಾಗಿ ಈ ನೆಕ್ಸ್ಟ್ ಬರುವಂತಹ ವರ್ಡ್ಸ್ಗಳು ನೋಡ್ರಿ, ಅಂಡ್ ಬಟ್ ಇವೇ ಕಂಜಂಕ್ಷನ್ಸ್ ಅಂತ ನಾವು ಹೇಳಬಹುದು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಆಲ್ಸೋ ಟೇಕ್ಸ್ ದ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಇಲ್ಲಿ ನೋಡ್ರಿ, ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ, ಭಾವ ಸೂಚಕ, ಭಾವನೆಗಳನ್ನು ವ್ಯಕ್ತಪಡಿಸ್ತದೆ. ಫಾರ್ ಎಕ್ಸಾಂಪಲ್, ಇಟ್ ಎಕ್ಸ್ಪ್ರೆಸಸ್ ದ ಸಡನ್ ಫೀಲಿಂಗ್ಸ್ ಇನ್ ವರ್ಡ್ಸ್ ಅಂತ ಹೇಳ್ತೀವಿ. ಇಂಟರ್ಜೆಕ್ಷನ್ ಅನ್ನೋದು ಒಂದು ಸಡನ್ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿಸ್ತದೆ. ಫಾರ್ ಎಕ್ಸಾಂಪಲ್, ಇವುಗಳನ್ನು ನೀವು ಈಸಿಯಾಗಿ ಗುರುತಿಸಬಹುದು. ಅದು ಅಲ್ಲದೆ ಈ ಇಂಟರ್ಜೆಕ್ಷನ್ ಅಲ್ಲಿ ಈ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಅನ್ನ ನಾವು ಬಳಸ್ತೀವಿ. ಮತ್ತೆ ಸಡನ್ಲಿ ಫೀಲಿಂಗ್ಸ್ಗಳನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಅನ್ನ ಮಾಡ್ತೀವಲ್ಲ, ಅವುಗಳನ್ನ ಇಲ್ಲಿ ಏನ್ ಮಾಡ್ತದೆ ನೋಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಔಚ್, ದಟ್ ಹರ್ಟ್ಸ್. ಔಚ್, ಇಲ್ಲಿ ನೋಡ್ರಿ, ದ ಪದ ಔಚ್ ಅನ್ನುವಂತಹ ಪದ ಇಲ್ಲಿ ಇಂಟರ್ಜೆಕ್ಷನ್ ಆಗಿದೆ. ಅದನ್ನು ನೋಡಿ ನಾವು ಈಸಿಯಾಗಿ ಗುರುತಿಸಬಹುದು ಕೂಡ. ಅಂಡ್ ಎರಡನೇ ಸೆಂಟೆನ್ಸ್ ಅಲ್ಲಿ ನೋಡ್ರಿ, ವಾವ್, ದಟ್ಸ್ ಗ್ರೇಟ್. ವಾವ್, ಏನೋ ಒಂದು ಖುಷಿ ಕೊಡುವಂತಹ ವಿಷಯ ನಮಗೆ ಸಿಕ್ಕಿದ್ರೆ ನಾವೇನಂತ ಹೇಳ್ತೀವಿ? ವಾವ್ ಅಂತ ಹೇಳಿ ಎಕ್ಸೈಟ್ ಆಗ್ಬಿಡ್ತೀವಿ. ಆ ಎಕ್ಸ್ಪ್ರೆಷನ್ನೇ, ಅಂತಹ ಎಕ್ಸ್ಪ್ರೆಸಿವ್ ವರ್ಡ್ಸ್ಗಳು, ಸೆಂಟೆನ್ಸಸ್ಗಳು ಯಾವ ಒಂದು ಪಾರ್ಟಲ್ಲಿ ಬರ್ತಾವ್ರಿ? ಇಂಟರ್ಜೆಕ್ಷನ್ ಅಲ್ಲಿ ಬರ್ತವೆ. ಸೊ ವಾವ್, ದಟ್ಸ್ ಗ್ರೇಟ್ ಅಂತ ಹೇಳ್ತೇವೆ. ಸೊ ವಾವ್, ಈ ಪದದಲ್ಲಿ ವಾವ್ ಅನ್ನುವುದು ಏನಾಗಿದೆ? ಪಾರ್ಟ್ ಆಫ್ ಸ್ಪೀಚ್ ಆರ್ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ದ ಕ್ಲಾಸ್ ವಿಲ್ ಸ್ಟಾರ್ಟ್. ನೋಡ್ರಿ, ಅನ್ನುವಂತಹ ಪದ ಇಲ್ಲಿ ಏನಾಗಿದೆ? ಇಂಟರ್ಜೆಕ್ಷನ್ ಕೆಲಸವನ್ನ ಮಾಡ್ತಾ ಇದೆ. ಹೌದಲ್ಲ ಸ್ನೇಹಿತರೆ? ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಈ 8 ಪಾರ್ಟ್ಸ್ಗಳನ್ನು ನೋಡಿದ್ರಿ. ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಅವುಗಳ ಮೇಲೆ ಅವುಗಳ ಅರ್ಥಗಳನ್ನು ನೋಡಿದ್ರಿ. ಅದು ಅಲ್ಲದೆ ಅವುಗಳನ್ನು ಎಕ್ಸಾಂಪಲ್ಸ್ಗಳಲ್ಲಿ, ಸೆಂಟೆನ್ಸ್ಗಳಲ್ಲಿ ಯಾವ ರೀತಿ ಗುರುತಿಸಬಹುದು ಅಂತಾನೂ ಕೂಡ ನೋಡಿದ್ವಿ. ಇವುಗಳಲ್ಲಿ ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ಅದು ಅಲ್ಲದೆ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಕೂಡ ಈ ಮುಂದೆ ಬರುವಂತಹ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ. ನನ್ನದೇ ಆದಂತಹ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಯಾರು ಕಷ್ಟ ಅಥವಾ ಕಠಿಣವಾದ ಸಬ್ಜೆಕ್ಟ್ ಅಂತ ತಿಳ್ಕೊಂಡಿರ್ತಾರೆ ಅವರಿಗೆ ಈಸಿಯಾಗಿ ಇದನ್ನು ತಿಳಿಸಲು ನಾನು ಪ್ರಯತ್ನಿಸ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲರೂ ಇದನ್ನು ವೀಕ್ಷಿಸಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.